ಸೌಜನ್ಯ ಪ್ರಕರಣ ಹಾಗೆಯೇ ಬುರುಡೆಯ ಪ್ರಕರಣದಲ್ಲಿ ಯಾವುದನ್ನು SIT ಬೆನ್ನತ್ತಿದೆ, ಯಾವ ಸ್ವರೂಪದಲ್ಲಿ ತನಿಖೆ ಸಾಗ್ತಾ ಇದೆ ಮತ್ತು ವಿಶೇಷವಾಗಿ ಇದೇ ಸಂದರ್ಭದಲ್ಲಿ ಮುಂದೆ ಬಂದಿರತಕ್ಕಂತಹ ಮಂಪರು ಪರೀಕ್ಷೆಯ ಸವಾಲು. ನನ್ನನ್ನು ಈ ಕ್ಷಣವೇ ಇಲ್ಲಿಂದಲೇ ಕರ್ಕೊಂಡು ಹೋಗಿ ಮಂಪರು ಪರೀಕ್ಷೆ ಮಾಡದಿದ್ರು ಅದನ್ನು ಎದುರಿಸೋಕ್ಕೆ ಸಿದ್ಧ ಅನ್ನುವಂಥ ಸವಾಲನ್ನು ಎಸೆದಿದ್ದಾರೆ ಉದಯ್ ಜೈನ್. ಯಾಕೆಂದರೆ ಅವರು ಹೇಳ್ತಿರೋ ಪ್ರಕಾರ ನಾನು ಸತ್ಯ ಹೇಳ್ತಾ ಇದ್ದೇನೆ, ಸುಳ್ಳು ಹೇಳೋರಿಗೆ ಅಷ್ಟು ಶಕ್ತಿ ಇರುವಾಗ ನನಗೆ ಸತ್ಯ ಹೇಳೋವನಿಗೆ ಭಯ ಯಾಕೆ ಅನ್ನುವಂತಹ ಮಾತುಗಳನ್ನು ಉದಯ್ ಜೈನ್ ಅವರು ಹೇಳಿದ್ದಾರೆ. ಹಾಗಾದ್ರೆ ಈಗ ಮಂಪರು ಪರೀಕ್ಷೆ ಆಗುತ್ತಾ? ಏನು ನಡೀತಿದೆ ಈ ಪ್ರಕರಣದಲ್ಲಿ, ಏನೇನು ತನಿಖೆಗೆ ಸಾಗ್ತಾ ಇದೆ, ವರದಿ ತೋರಿಸಿದೆ. ಧರ್ಮಸ್ಥಳದಲ್ಲಿ SIT ತನಿಖೆ ಈಗ ಬೇರೆ ಬೇರೆ ಆಯಾಮಗಳಲ್ಲಿ ಸಾಗುತ್ತಿರುವುದು ಸ್ಪಷ್ಟವಾಗುತ್ತಿದೆ. ಒಂದೆಡೆ ಬುರುಡೆ ಚಿನ್ನಯ್ಯನ ಬೆನ್ನು ಬಿದ್ದಿರುವ SIT, ಮತ್ತೊಂದೆಡೆ ಸೌಜನ್ಯ ಪ್ರಕರಣದ ಬಗ್ಗೆಯೂ ಮಹತ್ವದ ಮಾಹಿತಿ ಕಲೆ ಹಾಕಲು ಮುಂದಾಗಿದೆ. ಸೌಜನ್ಯ ಪ್ರಕರಣದಲ್ಲಿ ಆಕೆಯ ಪೋಷಕರು ಈ ಹಿಂದೆ ಆರೋಪ ಮಾಡಿದ್ದ ವ್ಯಕ್ತಿ ಇಂದು SIT ಮುಂದೆ ಹಾಜರಾಗಿದ್ದಾರೆ. ಈ ಮೂಲಕ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಎಂದು ಹೋರಾಡುತ್ತಿದ್ದವರಿಗೂ ಹೊಸ ನಿರೀಕ್ಷೆಯೊಂದು ಚಿಗುರಿದೆ. ಸತ್ಯ ಹೇಳುವವರಿಗೆ ಯಾಕೆ ಹೆದರಿಕೆ? ಈಗ ಸುಳ್ಳು ಹೇಳುವವರಿಗೆ ಏನು ಭಯ ಇಲ್ಲ. ಹಾಗಾದ್ರೆ ಸತ್ಯ ಹೇಳುವವರಿಗೆ ಏನು ಭಯ ಇಲ್ಲ. ನಾವು ಯಾವಾಗ ಬೇಕಾದ್ರೂ ಬರ್ತೇನೆ. ಎಂತ ಟೆಸ್ಟ್ ಮಾಡಬೇಕು, ಇನ್ನೂ ಟೆಸ್ಟ್ ಇನ್ನೊಮ್ಮೆ ಬೇಕಾದ್ರೆ ಮಾಡ್ಬೋದು. ನಮ್ಮನ್ನು ಸಹ ಇನ್ನೊಮ್ಮೆ ಬೇಕಾದ್ರೆ ಬೈ ಮ್ಯಾಪಿಂಗ್ ಮಾಡಿದ್ರೆ ನಾವು ರೆಡಿ ಇದ್ದೇವೆ. ಇಲ್ಲಿಂದಲೇ ಈಗ ಈ ಜಾಗದಿಂದಲೇ ನಾವು ಹೋಗ್ಲಿ ರೆಡಿ ಇದ್ದೇವೆ. ಒಂದೆಡೆ ಉದಯ್ ಜೈನ್ ವಿಚಾರಣೆ ನಡೆದರೆ ಮತ್ತೊಂದೆಡೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವ ರಹಸ್ಯ ಸಾವುಗಳ ಬೆನ್ನತ್ತಿರುವ SIT ಬುರುಡೆ ಚಿನ್ನಯ್ಯನನ್ನ ಈಗಾಗಲೇ ಕಸ್ಟಡಿಯಲ್ಲಿಟ್ಟು ವಿಚಾರಣೆ ನಡೆಸಿತ್ತು. ಇವತ್ತು ಚಿನ್ನಯ್ಯನ ಕಸ್ಟಡಿ ಅವಧಿ ಅಂತ್ಯವಾಗಿದ್ದರಿಂದ ಮೆಡಿಕಲ್ ಚೆಕಪ್ ಮಾಡಿಸಿ ನಂತರ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ಹಿಂದೆ ದೂರು ಕೊಡಲು ಬಂದಿದ್ದಾಗ ಚಿನ್ನಯ್ಯನ ಜೊತೆ ವಕೀಲರಿದ್ದರು. ಆದರೆ ಸದ್ಯ SIT ಕಸ್ಟಡಿಯಲ್ಲಿರುವ ಚಿನ್ನಯ್ಯ ತನಗೆ ಉಚಿತ ಕಾನೂನು ಸೇವೆ ಬೇಕು ಎಂದು ಮನವಿ ಮಾಡಿದ್ದ. ಹೀಗಾಗಿಯೇ ಇವತ್ತು ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಕಿಶೋರ್ ಅವರ ನೇತೃತ್ವದಲ್ಲಿ 4 ವಕೀಲರನ್ನ ನೇಮಿಸಲಾಗಿತ್ತು. ಮೊದಲನೇದಾಗಿ ದೆಹಲಿಯಲ್ಲಿ ಮಹಜರು ಮಾಡಬೇಕಾಗಿದೆ, ಅದು ಕೂಡ ಅಷ್ಟೇ ಬಾಕಿ ಉಳಿದಿರುವಂಥದ್ದು. ಯಾಕಂದ್ರೆ ಬುರುಡೆಯ ಸಮೇತವಾಗಿ ದೆಹಲಿಗೆ ಹೋಗ್ತಾರೆ, ಅಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ತನಿಖೆಯ ವೇಳೆಯಲ್ಲಿ ಆತ ಹೇಳಿದ್ದ. ಈ ಕಾರಣಕ್ಕೋಸ್ಕರ ದೆಹಲಿಯಲ್ಲಿ ಮಹಜರು ಪ್ರಕ್ರಿಯೆಯನ್ನ ಮಾಡಬೇಕಾಗಿದೆ ಅಂತ ಒಂದು ಮನವಿಯನ್ನು ಕೂಡ ಅಷ್ಟೇ ಕೋರ್ಟ್ಗೆ ಮಾಡಿಕೊಂಡ್ರು. ಇದಾದಂತಹ ಬಳಿಕ 2014 ಅಲ್ಲಿ ಚಿನ್ನಯ್ಯ ನೇರವಾಗಿ ತಮಿಳುನಾಡಿಗೆ ಹೋಗ್ತಾನೆ. ಅಲ್ಲಿ ಆತ ವಾಸವಾಗಿದ್ದ ಅನ್ನುವಂಥದ್ದು ಕೂಡ ಹೇಳಿದೆ. ಜೊತೆಗೆ ತಮಿಳುನಾಡಿನಲ್ಲೂ ಕೂಡ ಒಂದಷ್ಟು ಜನ ಆತನನ್ನು ಹೋಗಿ ಭೇಟಿಯಾಗಿರುವಂಥದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದ. ಆ ಕಾರಣಕ್ಕೋಸ್ಕರ ತಮಿಳುನಾಡಿನಲ್ಲೂ ಕೂಡ ಮಹಜರು ಅನ್ನುವಂಥದ್ದು ಇನ್ನೂ ಬಾಕಿ ಇದೆ. ಇದಾದಂತಹ ಬಳಿಕ ಚೆನ್ನಯ್ಯನ ಹುಟ್ಟೂರಾದಂತಹ ಮಂಡ್ಯದಲ್ಲೂ ಕೂಡ ಅಷ್ಟೇ ಮಹಜರು ಪ್ರಕ್ರಿಯೆ ಮಾಡಬೇಕಾಗಿದ್ದಂಥ ಕಾರಣಕ್ಕೋಸ್ಕರ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು. ಹಾಗಾದ್ರೆ ಈ 3 ದಿನಗಳ ಅವಧಿಯಲ್ಲಿ ಎಲ್ಲಾ ಮಹಜರು ಪ್ರಕ್ರಿಯೆಗಳನ್ನ ಕೋರ್ಟ್ ಮುಗಿಸಿ 6ನೇ ತಾರೀಕಿನಂದು ಮತ್ತೆ ಬೆಳ್ತಂಗಡಿಯ ಕೋರ್ಟ್ಗೆ ಆತನ್ನ ಹಾಜರುಪಡಿಸಲಿದ್ದಾರೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ ಕ್ಲೋಸ್ ಡೋರ್ ವಿಚಾರಣೆ ನಡೆಯಿತು. ಸರ್ಕಾರಿ ಪರ ವಕೀಲರು ಕೋರ್ಟ್ಗೆ ತನಿಖೆಯ ಈವರೆಗಿನ ಪ್ರಗತಿಯ ವರದಿಯನ್ನ ಸಲ್ಲಿಸಿದ್ರು. ಸಾಕ್ಷಿ ಸಂಗ್ರಹಣೆ, ಬಾಕಿ ವಿಚಾರಣೆ ಇತ್ಯಾದಿ ವಿವರ ಸಲ್ಲಿಸಿದ್ರು. ಜೊತೆಗೆ SIT ಇದುವರೆಗೆ ನಡೆಸಿರುವ ತನಿಖೆಯ ಪ್ರಗತಿ ವರದಿ ಕೋರ್ಟ್ಗೆ ಸಲ್ಲಿಸಲಾಯಿತು. ವಾದ ಪ್ರತಿವಾದ ಆಲಿಸಿದ ಬೆಳ್ತಂಗಡಿ ಕೋರ್ಟ್ ಚಿನ್ನಯ್ಯನನ್ನ ಮತ್ತೆ 3 ದಿನ ಕಸ್ಟಡಿಗೆ ನೀಡಿತು. ಚಿನ್ನಯ್ಯನನ್ನು ಇನ್ನಷ್ಟು ವಿಚಾರಣೆ ಮಾಡಬೇಕು, ಆತ ಈಗಾಗಲೇ ಮಾಹಿತಿ ನೀಡಿರುವ ಇನ್ನಷ್ಟು ಸ್ಥಳಗಳ ಮಹಜರು ಮಾಡಬೇಕೆಂಬ ಕಾರಣಕ್ಕಾಗಿ ಮತ್ತೆ SIT ಕಸ್ಟಡಿಗೆ ನೀಡಲಾಗಿದೆ. ಇದೀಗ ಕೋರ್ಟ್ನ ಅನುಮತಿ ಸಿಕ್ಕಿದ್ದು ಆತ ವಾಸ ಮಾಡುತ್ತಿದ್ದ ತಮಿಳುನಾಡಿನಲ್ಲಿರುವ ಮನೆ ಹಾಗೂ ಆತ ದೆಹಲಿಯಲ್ಲಿ ಬುರುಡೆ ತೆಗೆದುಕೊಂಡು ಹೋಗಿದ್ದಾನೆ ಎನ್ನಲಾದ ಸ್ಥಳಗಳಲ್ಲೂ SIT ಮಹಜರು ನಡೆಸುವ ಸಾಧ್ಯತೆಗಳಿವೆ. ಹೀಗೆ ಚಿನ್ನಯ್ಯನನ್ನು ಮತ್ತೆ ಕಸ್ಟಡಿಗೆ ಪಡೆದುಕೊಂಡಿರುವ SIT ಬುರುಡೆ ಕೇಸಿನ ತನಿಖೆಯನ್ನ ಮುಂದುವರೆಸಿದೆ. ಆದರೆ SIT ತನಿಖೆ ಕೇವಲ ಬುರುಡೆ ಕೇಸಿಗೆ ಮಾತ್ರ ಸೀಮಿತವಾಗಿಲ್ಲ ಎನ್ನುವುದು ಇವತ್ತು ಉದಯ್ ಜೈನ್ ಎಂಬುವರನ್ನ SIT ವಿಚಾರಣೆಗೆ ಕರೆಸಿದಾಗಲೇ ಸ್ಪಷ್ಟವಾಗಿದೆ. ಧರ್ಮಸ್ಥಳದ ಮಣ್ಣಸಂಕದ ಬಳಿಯಲ್ಲಿ ಅತ್ಯಾಚಾರಕ್ಕೊಳಗಾಗಿ ಸಾವಿಗೀಡಾಗಿದ್ದ ಸೌಜನ್ಯಾಳ ಪ್ರಕರಣದ ಕಡೆಗೂ SIT ತನಿಖೆ ವ್ಯಾಪಿಸಿದಂತೆ ಗೋಚರಿಸುತ್ತಿದೆ. ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಎಂಬ ಕಾರಣಕ್ಕಾಗಿ ಈಗಾಗಲೇ ಸೌಜನ್ಯಾಳ ತಾಯಿ ಕುಸುಮಾವತಿ SITಗೆ ದೂರು ಕೊಟ್ಟಿದ್ದರು. ಸೌಜನ್ಯಾಳ ಸಾವಿನ ಬಗ್ಗೆ ಬುರುಡೆ ಮ್ಯಾನ್ ಚಿನ್ನಯ್ಯ ಈ ಹಿಂದೆಯೇ ಸಂದರ್ಶನಗಳಲ್ಲಿ ಮಾಹಿತಿ ಹಂಚಿಕೊಂಡಿದ್ದ. ಅದರ ಆಧಾರದಲ್ಲಿಯೇ ತನಿಖೆಗೆ ಒತ್ತಾಯಿಸಿದ್ದರು. ಸೌಜನ್ಯ ಪ್ರಕರಣದಲ್ಲಿ ಇವತ್ತು SIT ಮುಂದೆ ಹಾಜರಾಗಿದ್ದ ಉದಯ್ ಜೈನ್ ಸೇರಿದಂತೆ 3 ವಿರುದ್ಧ ಸೌಜನ್ಯ ಕುಟುಂಬಸ್ಥರು ಆರೋಪ ಮಾಡಿದ್ದರು. ಅದೇ ಕಾರಣಕ್ಕಾಗಿ ಉದಯ್ ಜೈನ್ ಅವರನ್ನ ಕರೆಸಿ ವಿಚಾರಣೆ ಮಾಡಿದಂತಿದೆ.
ನಮ್ಮನ್ನು ಸಹ ಇನ್ನೊಮ್ಮೆ ಬೇಕಾದ್ರೆ ಬೈ ಮ್ಯಾಪಿಂಗ್ ಮಾಡಿದ್ರೆ ನಾವು ರೆಡಿ ಇದ್ದೇವೆ. ಅವರು ಇಲ್ಲಿ ತೋಟ ಕೆಲಸಕ್ಕೆ ಹೋಗುವವರು ಈಗ ಅಷ್ಟು ಮಾಲ್ಗೆ 3 ಮಾಲ್ಗೆ ಮನೆ ಮಾಡಿದ್ದಾರೆ. ಬೆಳ್ತಂಗಡಿಯಲ್ಲಿ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದ ಉದಯ್ ಜೈನ್ ಈ ಕ್ಷಣವೇ ಬೇಕಿದ್ದರೂ ತನ್ನನ್ನು ಕರೆದೊಯ್ದು ಬ್ರೈನ್ ಮ್ಯಾಪಿಂಗ್ ಮಾಡುವುದಿದ್ರೆ ಅದನ್ನ ಎದುರಿಸಲು ತಾನು ತಯಾರಿದ್ದೇನೆ ಎಂದಿದ್ದಾರೆ. ಅಲ್ಲದೆ ಸೌಜನ್ಯ ಕುಟುಂಬಸ್ಥರಿಗೆ ಅಷ್ಟೊಂದು ಆಸ್ತಿ ಎಲ್ಲಿಂದ ಬಂತು, ದೊಡ್ಡ ಮನೆ ಹೇಗೆ ಕಟ್ಟಿಸಿದ್ರು ಅಂತೆಲ್ಲ ಪ್ರಶ್ನಿಸಿದ್ದಾರೆ. ನಾವು ಸತ್ಯ ಹೇಳುವವರಿಗೆ ಯಾಕೆ ಹೆದರಿಕೆ? ಈಗ ಸುಳ್ಳು ಹೇಳುವವರಿಗೆ ಅಷ್ಟು ಹೆದರಿಕೆ ಉಂಟು, ಅವರಿಗೆ ಹೆದರಿಕೆ ಇಲ್ಲ. ಹಾಗಾದ್ರೆ ನಮಗೆ ಯಾಕೆ ಭಯ? ಸತ್ಯ ಹೇಳುವವರಿಗೆ ಏನು ಭಯ? ಏನು ಭಯ ಇಲ್ಲ. ನಾವು ಯಾವಾಗ ಬೇಕಾದ್ರೂ ಬರ್ತೇನೆ. ಎಂತ ಟೆಸ್ಟ್ ಮಾಡಬೇಕು, ಇನ್ನೂ ಟೆಸ್ಟ್ ಇನ್ನೊಮ್ಮೆ ಬೇಕಾದ್ರೆ ಮಾಡ್ಬೋದು. ನಮ್ಮನ್ನು ಸಹ ಇನ್ನೊಮ್ಮೆ ಬೇಕಾದ್ರೆ ಎಂತ ಬೈ ಮ್ಯಾಪಿಂಗ್ ಮಾಡಿದ್ರೆ ನಾವು ರೆಡಿ ಇದ್ದೇವೆ. ಇಲ್ಲಿಂದಲೇ ಈಗ ಈ ಜಾಗದಿಂದಲೇ ನಾವು ಹೋಗ್ಲಿ ರೆಡಿ ಇದ್ದೇವೆ. ಈಗ ಅವರಿಗೆ ಅಷ್ಟು ದೊಡ್ಡ ಮನೆ, ಅವ್ರಿಗೆ ಇಲ್ಲಿ ಹೋಗುವವರು ತೋಟ ಕೆಲಸಕ್ಕೆ ಹೋಗುವವರು ಈಗ ಅಷ್ಟು ಮಾಲ್ಗೆ 3 ಮಾಲ್ಗೆ ಮನೆ ಮಾಡಿದ್ದಾರೆ. ನಂದು ಈಗ ಬ್ಯಾಂಕ್ ಅಂತ ನನಗೆ ದುಡ್ಡಿಲ್ಲ. ಕೃಷಿ ಏನೇ ಇರಲಿ, ಅದಕ್ಕೆ ಆ ಕೇಸ್ಗೆ ಈಗ ಇಡಿ ಎಂಟ್ರಿ ಆದ್ರೆ ಉತ್ತಮ. ಒಂದು ಇದು ಬೇಕು, ಅಸ್ತ್ರ ಬೇಕಲ್ಲ ಸರ್. ಈಗ ಒಂದು ಇದನ್ನು ಬಿಲ್ಲನ್ನು ಇಡ್ಲಿಕ್ಕೆ ಇದು ಬೇಕಲ್ಲ, ಬಾಣ ಬೇಕಲ್ಲ. ಬಾಣ ಇಲ್ಲಾದ್ರೆ ಹೇಗೆ ಬಿಲ್ ಬಿಡುದು? ನಾವೊಂದು ಬಾಣ ಸಂಪೂರ್ಣ ತಯಾರ, ನಾವು ಫುಲ್ ಯಾವಾಗಲೂ ರೆಡಿಯೇ. ನಾನು ಸಾಯುವವರೆಗೂ ನಾನು ರೆಡಿಯೇ. ಅದಕ್ಕೆ ನಮ್ದೇನು ಇದು ಅಭ್ಯಂತರಿಲ್ಲ. ಈಗ ಹಾಕಿದ ಬಟ್ಟೆಯಲ್ಲಿ ನಾವು ಇಲ್ಲಿಂದ ಬರ್ಲಿ ರೆಡಿ ಇದ್ದೇವೆ. ಇದರ ನಡುವೆ ಸೌಜನ್ಯ ವಿಚಾರವಾಗಿ ರಾಜಕಾರಣಿಗಳ ಜಟಾಪಟಿಯೂ ಜೋರಾಗಿದೆ. ಬಿಜೆಪಿ ನಾಯಕರು ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಎಂದು ಒತ್ತಾಯ ಮುಂದುವರೆಸಿದ್ದಾರೆ. ಕಾಂಗ್ರೆಸ್ ನಾಯಕರು ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿಯವರದ್ದು ಕೇವಲ ನಾಟಕ ಎಂದು ತಿರುಗೇಟು ನೀಡುತ್ತಿದ್ದಾರೆ. ಸೌಜನ್ಯವನ್ನು ನ್ಯಾಯ ಕೊಡಿಸಬೇಕು ಅನ್ನೋದು ಅದರಲ್ಲಿ ಯಾವ ಗೊಂದಲನೂ ಇಲ್ಲ. ಸೌಜನ್ಯ ವಿಚಾರದಲ್ಲೂ ನ್ಯಾಯವನ್ನ ಕೊಡಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು. ಎಲ್ಲ ಒಂದ್ ಕಡೆ ಅವ್ರಿಗೆ ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ ಆಗಿರುವಂತ ತೀರ್ಪಿನ ವಿಚಾರದಲ್ಲಿ. ಹಾಗಾಗಿ ಅವರು ರೀಇನ್ವೆಸ್ಟಿಗೇಷನ್ ಆಗ್ಬೇಕು ಅನ್ನುವಂತ ಒತ್ತಾಯವನ್ನು ಆ ಕುಟುಂಬದವ್ರು ಮಾಡ್ತಿದ್ದಾರೆ. ಅವ್ರಿಗೂ ನ್ಯಾಯ ಸಿಗ್ಬೇಕು. ಅವ್ರಿಗೆ ಏನ್ ಲಿಂಕ್ ಸಿಕ್ಕಿರ್ಬೋದು ಗೊತ್ತಿಲ್ಲ ನನಗೆ. ಆ ಲಿಂಕಿನಿಂದ ಕರ್ಕೊಂಡಿರ್ತಾರೆ ಅವರು. ಯಾವ ಆಂಗಲ್ ನಲ್ಲಿ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಈ ಒಂದು ಏನು ತನಿಖೆ ನಡೀತಾ ಇದೆ ಇದರಲ್ಲಿ ಏನಾದ್ರೂ ಲಿಂಕ್ ಅವರಿಗೆ ಸಿಕ್ಕಿರ್ಬೋದು ಅಂತ ನನ್ಗೆ ಅನ್ಸುತ್ತೆ. ಅದರಿಂದ ಕರೆದಿರ್ತಾರೆ. ಸರ್ಕಾರ ತೀರ್ಮಾನ ಮಾಡೋದಿಲ್ಲ, ತನಿಖೆ ಮಾಡ್ತಕ್ಕಂಥ SITನವ್ರು ತೀರ್ಮಾನ ಮಾಡ್ತಾರೆ. ನಿಮ್ಮ ರಾಜಕೀಯ ಬೇಳೆ ಬೈಯುವಂತ ಕಾಲ ಮುಕ್ತಾಯ ಆಗಿದೆ. ದಕ್ಷಿಣದ ಕನ್ನಡ ಜಿಲ್ಲೆ ಕರಾವಳಿಯ ಜನ ಎಚ್ಚೆತ್ತಿದ್ದಾರೆ. ಮುಂದಕ್ಕೆ ನಿಮ್ಮ ನಾಟಕಗಳು ನಡೆಯೋದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಅದನ್ನ ವಿಫಲ ಮಾಡಿದೆ. ಅದನ್ನ ರಾಜ್ಯದ ಜನರಿಗೆ ತೋರಿಸಿದೆ. ಈ ಎಲ್ಲದರ ಮಧ್ಯೆಯೇ ಧರ್ಮಸ್ಥಳದ ಬುರುಡೆ ಕೇಸ್ನಲ್ಲಿ ಇಡಿ ಕೂಡ ಎಂಟ್ರಿ ಆಗಿದೆ. ಷಡ್ಯಂತ್ರ ರೂಪಿಸಲು ವಿದೇಶಗಳಿಂದ ಫಂಡಿಂಗ್ ಆಗುತ್ತಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ತನಿಖೆಗಿಳಿದಿದೆ. ಬಿಜೆಪಿ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಕೇಂದ್ರ ಗೃಹ ಇಲಾಖೆಗೆ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಇಡಿ ಎಂಟ್ರಿ ಆಗಿದೆ. ರಾಜ್ಯದ ಒಡನಾಡಿ ಮತ್ತು ಸಂವಾದ ಸಂಘಟನೆಗಳ ಬ್ಯಾಂಕ್ ವಹಿವಾಟಿನ ವಿವರ ಕೇಳಿದ್ಯಂತೆ ಇಡಿ. ಆದರೆ ನಮಗೆ ಯಾವುದೇ ನೋಟಿಸ್ ಬಂದಿಲ್ಲ, ದಾಳಿಯೂ ಆಗಿಲ್ಲ ಎಂದು ಒಡನಾಡಿಯ ಪರಶುರಾಮ್ ಸ್ಪಷ್ಟಪಡಿಸಿದ್ದಾರೆ. ನೋಟಿಸ್ ಕೊಟ್ಟು ಇಡಿ ದಾಳಿ ಮಾಡುತ್ತಾ? ಹಾಗೆ ಮಾಡಿದ್ರೆ ಸ್ವಾಗತ, ಎಲ್ಲದರ ತನಿಖೆ ಆಗಲಿ ಎಂದಿದ್ದಾರೆ. ನನಗೆ ವೈಯಕ್ತಿಕವಾಗಿ ನೋಟಿಸ್ ಅನ್ನು ಕೊಡಲಿಲ್ಲ, ಮತ್ತೆ ಯಾವುದೇ ರೀತಿಯಾಗಿಯೂ ಹೇಳುವಂಥದ್ದಿಲ್ಲ. ನೋಟಿಸ್ ಕೊಟ್ಬಿಟ್ಟು ಯಾರು ಇಡಿ ಬರ್ತಾರ ಅನ್ನುವಂಥದ್ದು ಒಂದು ಕಾಮನ್ ಸೆನ್ಸ್ ಇದುವರೆಗೂ. ಅವರೆಲ್ಲ ಮೊದಲು ಕುತ್ತಿಗೆಗೆ ಹಗ್ಗ ಹಾಕಿ ಆಮೇಲೆ ನೋಟಿಸ್ ಅನ್ನು ಕೊಡುವಂಥವ್ರು. ಈ ಕಾರಣದಿಂದ ನನಗಂತೂ ಅರಿವಿಲ್ಲ ಸರ್. ಬರಬಾರ್ದು ಅಂತ ಏನಿಲ್ಲ, ನೀವೆಲ್ಲ ಹೇಳಿದ ಮೇಲೆ ಬರಲೇಬೇಕು, ಬಂದ್ರೆ ಸಂಭ್ರಮಿಸಬೇಕು. ಯಾಕೆ ಅಂತ ಹೇಳಿದ್ರೆ ಇಡಿ ಬರ್ತಾ ಇದೆ ಅಂತ ಹೇಳಿದ್ರೆ ಸಂಭ್ರಮ ಪಡಬೇಕು. ಆ ಕಾರಣದಿಂದ ಬರುವಂಥದ್ದು ಸಂತೋಷ. ಆದ್ರೆ ಇದುವರೆಗೂ ಅವ್ರು ಕೊಟ್ಟಿಲ್ಲ. ಕೇವಲ NGOಗಳಷ್ಟೇ ಅಲ್ಲ, ಕೆಲ ಯೂಟ್ಯೂಬರ್ಗಳ ಹಣಕಾಸು ವಹಿವಾಟಿನ ಮೂಲಪತ್ತೆಗೂ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಎನ್ನಲಾಗಿದೆ. ಯೂಟ್ಯೂಬರ್ಗಳಿಗೆ ಸಂಬಂಧಿಸಿದಂತೆ ಕಳೆದ 5 ವರ್ಷಗಳ ಹಣಕಾಸು ವಹಿವಾಟಿನ ವಿವರ ನೀಡುವಂತೆ ಬ್ಯಾಂಕ್ನಿಂದ ಕೇಳಿದೆ. ಇದರೊಂದಿಗೆ ಧರ್ಮಸ್ಥಳದ ಬುರುಡೆ ಕೇಸಿನಿಂದ ಶುರುವಾಗಿರುವ ತನಿಖೆ ಈಗ ನಾನಾ ಆಯಾಮಗಳಲ್ಲಿ ಸಾಗುತ್ತಿರುವುದು ಸ್ಪಷ್ಟವಿದೆ. SIT ತನಿಖೆಯಿಂದ ಸತ್ಯ ಸಂಪೂರ್ಣವಾಗಿ ಹೊರಬರಲಿ ಎನ್ನುವುದಷ್ಟೇ ಜನರ ಆಶಯ. ಮೈಸೂರಿನಿಂದ ಆನಂದ್ ಜೊತೆ ಮಂಜುನಾಥ್ ಆರ್ಯ ಮತ್ತು ಕಿಶನ್ ಶೆಟ್ಟಿ, ನ್ಯೂಸ್ 18 ಧರ್ಮಸ್ಥಳ.